ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನ ಮರೆಯಬೇಡಿ. ನಾನು ಏನಕ್ಕೆ ವಿಡಿಯೋದ ಶುರುವಲ್ಲೇ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಭೂಮಿ ಮೇಲೆ ಇರುವ 802 ಕೋಟಿ ಜನಗಳು ಆಕಾಶದಲ್ಲಿ ನಡೆಯುವ ಈ ಒಂದು ಅದ್ಭುತ ನೋಡಬಹುದು. ಈ ಒಂದು ಅದ್ಭುತ ನೋಡಿಲ್ಲ ಅಂದ್ರೆ ಖಂಡಿತವಾಗಿಯೂ ಈ ಭೂಮಿ ಇರುವ ತನಕ ನೋಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಾರೆ. ಅಲ್ಲಿಗೆ ಕೇವಲ ಒಂದೇ ಸಲ ಮತ್ತು ಕೊನೆಯ ಸಲ ಅಷ್ಟೇ ಕಾಣೋದು. ಈ ಅದ್ಭುತದಲ್ಲೇ ಅದ್ಭುತ, ಆಕಾಶದಲ್ಲಿ ಬರೀ ಕಣ್ಣಲ್ಲಿ ನೋಡಬಹುದಾದಂತಹ ಚಮತ್ಕಾರ ಆದ್ರೂ ಏನು? ಇಡೀ ಪ್ರಪಂಚವೇ ಕಾಯುತ್ತಾ ಇರೋದು ಏನಕ್ಕೆ? ಈ ಆಕಾಶದಲ್ಲಿ ಕಾಣುತ್ತಾ ಇರೋದಾದ್ರೂ ಏನು? ಈ ವಿಡಿಯೋದಲ್ಲಿ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಈ ವಿಡಿಯೋಗೆ ಲೈಕ್ ಕೊಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರೆಯಬೇಡಿ. ಸ್ನೇಹಿತರೆ, ಇತಿಹಾಸದಲ್ಲೇ ಮೊದಲ ಬಾರಿ ಮತ್ತು ಕೊನೆಯ ಬಾರಿ ಆಕಾಶದಲ್ಲಿ ಗ್ರಹಗಳ ಪೆರೇಡ್ ನಡೆಯಲಿದೆ. ಎಸ್, ಹೌದು ಸ್ನೇಹಿತರೆ, ಆಕಾಶದಲ್ಲಿ ಗ್ರಹಗಳ ಮೆರವಣಿಗೆ ಅಂತಾನು ಹೇಳಿದರೂ ತಪ್ಪಾಗಲ್ಲ. ಇದುವರೆಗೂ ಕಾಣದಂತಹ ಒಂದು ವಿದ್ಯಮಾನಕ್ಕೆ ಎಲ್ಲರೂ ಸಾಕ್ಷಿ ಆಗ್ತಾ ಇದ್ದೇವೆ ಸ್ನೇಹಿತರೆ. ಭೂಮಿಯನ್ನು ಸೇರಿ 8 ಗ್ರಹಗಳು ಚಂದ್ರನ ಜೊತೆ ಒಂದೇ ಸಾಲಲ್ಲಿ ಕಾಣಲಿದೆ ಸ್ನೇಹಿತರೆ. ಈ ಒಂದು ವಿಚಾರ ಕೇಳಿದ್ರೆ ಎಂತವರಿಗಾದ್ರೂ ಮೈ ರೋಮಾಂಚನ ಆಗುತ್ತೆ. ಒಂದೇ ಸಲ 8 ಗ್ರಹಗಳನ್ನು ನಾವು ಆಕಾಶದಲ್ಲಿ ನೋಡಬಹುದು. ಬುಧ ಗ್ರಹ, ಶುಕ್ರ ಗ್ರಹ, ಭೂಮಿ, ಮಂಗಳ ಗ್ರಹ, ಗುರು ಗ್ರಹ, ಶನಿ ಗ್ರಹ, ಯುರೇನಸ್ ಗ್ರಹ, ನೆಪ್ಚೂನ್ ಗ್ರಹ, ಈ ಎಲ್ಲ 8 ಗ್ರಹಗಳು ಆಕಾಶದಲ್ಲಿ ಕಾಣುತ್ತೆ. ಎಸ್, ಹೌದು ಸ್ನೇಹಿತರೆ, ಕಣ್ಣಾರೆ ನೋಡಬಹುದು. ಯಾವುದೇ ಸ್ಪೆಷಲ್ ಇಕ್ವಿಪ್ಮೆಂಟ್ಸ್ ಬೇಡ. ಎಲ್ಲಾ ಗ್ರಹಗಳನ್ನು ನೋಡೋದಕ್ಕೆ ಬೈನಾಕ್ಯುಲರ್ ಬೇಕು, ಟೆಲಿಸ್ಕೋಪ್ ಬೇಕು ಅನ್ನೋದು ಇಲ್ಲವೇ ಇಲ್ಲ. ಕಣ್ಣಾರೆ ಕೂಡ ಕಾಣುತ್ತೆ ಸ್ನೇಹಿತರೆ. ಮತ್ತೆ ಈ ಒಂದು ಮ್ಯಾಜಿಕ್ ನಡೆಯೋದು 352 ಬಿಲಿಯನ್ ವರ್ಷಗಳಾದ ಮೇಲೆ. 352 ವರ್ಷ ಅಲ್ಲ ಸ್ನೇಹಿತರೆ, 352 ಬಿಲಿಯನ್ ವರ್ಷಗಳು. 352 ಬಿಲಿಯನ್ ವರ್ಷಗಳಾದ ಮೇಲೆ ಭೂಮಿನೂ ಇಲ್ಲ. 8 ಗ್ರಹಗಳ ಪೈಕಿ 1 ಅಥವಾ 2 ಮ್ಯಾಕ್ಸಿಮಮ್ ಗ್ರಹಗಳು ಬಾಹ್ಯಾಕಾಶದಲ್ಲಿ ಉಳಿದಿರಬಹುದು ಅಂತಾರೆ. 352 ಬಿಲಿಯನ್ ವರ್ಷಗಳಾದ ಮೇಲೆ ಖಂಡಿತವಾಗಿಯೂ ಭೂಮಿ ಮೇಲೆ ಮಾನವರು ಇರಲ್ಲ. ಹಾಗಾಗಿ ಮಾನವರಿಗೆ ಈ ಗ್ರಹಗಳ ಪೆರೇಡ್ ಇದೇ ಮೊದಲು ಮತ್ತು ಇದೇ ಕೊನೆ ಸ್ನೇಹಿತರೆ. ಇದೇ ತಿಂಗಳು ಜನವರಿ 21ರಿಂದ ಜನವರಿ 29ರವರೆಗೆ ಗ್ರಹಗಳ ಮೆರವಣಿಗೆ ಆಕಾಶದಲ್ಲಿ ನಡೆಯುತ್ತೆ. ಶುಕ್ರ, ಮಂಗಳ, ಗುರು, ಶನಿ, ಯುರೇನಸ್ ಮತ್ತು ನೆಪ್ಚೂನ್ ಏಕಕಾಲದಲ್ಲಿ ಭೂಮಿಯಿಂದ ಗೋಚರಿಸುತ್ತದೆ ಸ್ನೇಹಿತರೆ. ಬುಧ ಗ್ರಹ ಮಾತ್ರ ಬೇಗ ಗೋಚರ ಆಗಿ ಕಣ್ಮರೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ ಬುಧ ಗ್ರಹ ಕಣ್ಣಲ್ಲಿ ನೋಡುವಾಗ ಕಣ್ಮರೆ ಆಯ್ತು ಅಂದ್ರೆ ಸ್ಪೆಷಲ್ ಇಕ್ವಿಪ್ಮೆಂಟ್ಸ್ ಬೇಕಾಗುತ್ತೆ. ಅಲ್ಟ್ರಾ ಝೂಮ್, ಬೈನಾಕ್ಯುಲರ್ ಅಥವಾ ಟೆಲಿಸ್ಕೋಪ್ ಬೇಕಾಗಬಹುದು. ಆದರೆ ಇನ್ನು ಉಳಿದ 7 ಗ್ರಹವನ್ನು ಯಾವುದೇ ಇಕ್ವಿಪ್ಮೆಂಟ್ಸ್ ಇಲ್ಲದೆ ಕಣ್ಣಾರೆ ನೋಡಬಹುದು ಸ್ನೇಹಿತರೆ. ದಿನಾಂಕವನ್ನು ಒಂದು ಪುಸ್ತಕದಲ್ಲಿ ಅಥವಾ ಮೊಬೈಲ್ ಅಲ್ಲಿ ನೋಟ್ ಮಾಡಿಕೊಳ್ಳಿ. ಜನವರಿ 21ರಿಂದ ಜನವರಿ 29ನೇ ತಾರೀಕು ಸೂರ್ಯ